ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. all in the name of the Lord and Savior Jesus Christ. ಕರ್ತನು ಒಡೆಯನು ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸುವುದನಾಗಿದೆ. I know I can see most of them, they are from our church. ಅನೇಕ ಜನರನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ನಮ್ಮ ಸಭೆಯವರೇ ಆಗಿದ್ದೀರಿ. You might think like this. ನೀವು ಈ ರೀತಿಯಲ್ಲಿ ಆಲೋಚನೆ ಮಾಡಬಹುದು. Monday to Saturday, ಸೋಮವಾರದಿಂದ ಶನಿವಾರ the same person will stand before us. ಅದೇ ವ್ಯಕ್ತಿ ನಮ್ಮ ಮುಂದೆ ನಿಲ್ಲುತ್ತಾರೆ. On Sunday, ಭಾನುವಾರ the same body. ಅದೇ ಒಂದು ಶರೀರ. On Friday evening, ಶುಕ್ರವಾರ ಸಂಜೆ it's the same person. ಅದೇ ವ್ಯಕ್ತಿ. Even in this gospel festival, ಈ ಒಂದು ಗಾಸ್ಪೆಲ್ ಸುವಾರ್ಥ ಮಹೋತ್ಸವದಲ್ಲಿ ಕೂಡ even again the same person. ಮತ್ತೆ ಅದೇ ವ್ಯಕ್ತಿ ನಮ್ಮ ಮುಂದೆ ನಿಂತಿದ್ದಾರೆ. Please don't be sad. ಯಾವುದೇ ಕಾರಣಕ್ಕೂ ಬೇಸರಗೊಳ್ಳಬೇಡ್ರಿ. Church, are you sad because I am again standing here? ನಾನು ಮತ್ತೆ ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಅನ್ಕೊಂಡೆ, ನೀವು ನನ್ನ ವಿಚಾರವಾಗಿ ಬೇಸರದಿಂದ So many legendaries are sitting here. ಆ ಚರಿತ್ರೆಯಲ್ಲಿ ನಿರ್ಮಾಣ ಮಾಡಿದಂತವರೆಲ್ಲರೂ ಕೂಡ ಇಲ್ಲಿ ಕೂತಿದ್ದಾರೆ. I am not going to give the whole the big message here. ನಾನು ಇಲ್ಲಿ ದೊಡ್ಡ ಸಂದೇಶವನ್ನು ನಾನು ಇಲ್ಲಿ ಕೊಡೋದಕ್ಕೆ ಹೋಗೋದಿಲ್ಲ. I am short. I am going to give a short message. ನಾನು ಕುಬ್ಜರಾಗಿದ್ದೇನೆ, ಅದಕ್ಕೋಸ್ಕರವಾಗಿ ನಾನು ಶಾರ್ಟ್ ಮೆಸೇಜ್ ಅನ್ನು ಕೊಡ್ತೇನೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Above all, ಎಲ್ಲದಕ್ಕಿಂತ ಹೆಚ್ಚಾಗಿ I give thanks to my Lord Jesus Christ. ನನ್ನ ಕರ್ತನಾದ ಯೇಸುವಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. Hallelujah. Hallelujah. He made me to stand in this place. ಈ ಒಂದು ಸ್ಥಳದಲ್ಲಿ ನನ್ನನ್ನ ಆತನು ನಿಲ್ಲುವಂತೆ ಮಾಡಿದ್ದಾನೆ. If I have to look back on my old days, ನನ್ನ ಹಳೆಯ ದಿವಸಗಳನ್ನು ನಾನು ನೋಡುವುದಾದ್ರೆ I'm very scared of being on stage and to speak before people. ನಾನು ವೇದಿಕೆಯಲ್ಲಿ ನಿಂತು ಜನರ ಮುಂದೆ ಮಾತನಾಡೋದಕ್ಕೆ ಬಹಳ ಹೆದರುವವಳಾಗಿದೆ. The age of 14, 14ನೇ I ವಯಸ್ಸಿನಲ್ಲಿ was in 9th standard. ನಾನು 9ನೇ ಕ್ಲಾಸಿನಲ್ಲಿರುವಾಗ I was filled with the Holy Spirit. ನಾನು ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟೆ. That changed me into a different person. ಅದು ನನ್ನ ವಿಭಿನ್ನ ವ್ಯಕ್ತಿಯಾಗಿ ಮಾರ್ಪಡಿಸಿತು. Hallelujah. Hallelujah. When you're filled with the Holy Spirit, ಯಾವಾಗ ನೀವು ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡುತ್ತೀರೋ, filled with the anointing of God, ದೇವರ ಅಭಿಷೇಕದಿಂದ the ತುಂಬಿಸಲ್ಪಡುತ್ತೀರೋ, anointing will change you into a different person. ನಿಮ್ಮನ್ನ ಆ ಅಭಿಷೇಕವು ಬೇರೆ ವ್ಯಕ್ತಿಯನ್ನಾಗಿ ಮಾರ್ಪಡಿಸುತ್ತದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. I will take this time to give thanks to Joy Acha and Grace Mama for giving me this opportunity and for all the encouragement to bring the good news to the Lord's people. ಈ ಅವಕಾಶವನ್ನ ನನಗೆ ಕೊಟ್ಟು ಅದೇ ರೀತಿಯಲ್ಲಿ ನನ್ನ ಉತ್ಸಾಹಪಡಿಸಿ ಅದೇ ರೀತಿಯಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ಅವಕಾಶ ಕೊಟ್ಟಂತ ಜಾಯಚ ಅವರಿಗೂ ಅದೇ ರೀತಿಯಲ್ಲಿ ಗ್ರೇಸ್ ಆಂಟಿ ಅವರಿಗೂ ನಾನು ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. I extend my greetings to Festus Acha, Matthew Acha and Sam Acha and Lizzie Mama and to I don't know, Pastor Harish is not there, and to Pastor Jason John, to all the Karish Village ministry pastors and to all the people from all various places. ಅದೇ ರೀತಿಯಲ್ಲಿ ಕೂತಿರುವಂತ ಫೆಸ್ಟಸ್ ಅಚ್ಚ, ಮ್ಯಾಥ್ಯೂ ಅಚ್ಚ ಮತ್ತು ಅದೇ ರೀತಿಯಲ್ಲಿ ಸ್ಯಾಮ್ ಅಚ್ಚ, ಅದೇ ರೀತಿಯಲ್ಲಿ ಲಿಸಿ ಮವ್ವ, ಅದೇ ರೀತಿಯಲ್ಲಿ ಜೇಸನ್ ಪಾಸ್ಟರ್, ಅದೇ ರೀತಿಯಲ್ಲಿ ಹರೀಶ್ ಪಾಸ್ಟರ್ ಅವರಿಗೂ ಮತ್ತು ಇಲ್ಲಿ ಸೇರಿರುವಂತಹ ವಿವಿಧ ಸಭೆಗಳ ವಿಶ್ವಾಸಿಗಳು ಎಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸುವವಳಾಗಿದೆ. Hallelujah. Hallelujah. To all the women here. ಇಲ್ಲಿ ಸೇರಿರುವಂತ ಎಲ್ಲ ಸ್ತ್ರೀಯರು, It's not just for the women. ಇದು ಖಾಲಿ ಸ್ತ್ರೀಯರಿಗೆ ಮಾತ್ರವಲ್ಲ, The word is for everyone. ದೇವರ ವಾಕ್ಯವನ್ನೋದು ಇದು ಎಲ್ಲರಿಗೂ ಆಗಿದೆ. On Wednesday morning, ಬುಧವಾರ ಮುಂಜಾವಿನ ಸಮಯದಲ್ಲಿ while I was waiting for the word from the Lord, ನಾನು ದೇವರ ವಾಕ್ಯವನ್ನು ಕೇಳುತ್ತಿರುವಾಗ this was the word that I received in my spirit. ದೇವರ ವಾಕ್ಯವನ್ನ ನನ್ನ ಆತ್ಮದಲ್ಲಿ ಇದನ್ನ ಹೊಂದಿದೆ. This is the word for you. ಇದು ನಿಮಗೋಸ್ಕರ ಇರುವಂತ ದೇವರ ವಾಕ್ಯವಾಗಿದೆ. Proverbs chapter 23, ಜ್ಞಾನೋಕ್ತಿ ಪುಸ್ತಕ 23ನೇ ಅಧ್ಯಾಯ verse number 18. 18ನೇ ಅಧ್ಯಾಯ 18ನೇ ವಚನ. This is what the word says. ಈ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, There is surely a future hope for you and your hope will not be cut off. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. Hallelujah. Hallelujah. He is the creator God. ಆತನು ಸೃಷ್ಟಿಕರ್ತನಾದ ದೇವರು. He is the creator of all beings. ಆತನು ಎಲ್ಲಾ ಸೃಷ್ಟಿಗಳ ಸೃಷ್ಟಿಕರ್ತನಾಗಿದ್ದಾನೆ. Church, there is a time for you. ಸಭೆಯೇ ನಿಮಗೋಸ್ಕರ ಒಂದು ಸಮಯವಿದೆ. Woman of God, there is a time for you. ಓ ಸ್ತ್ರೀಯರೇ, ದೇವ ಸ್ತ್ರೀಯರೇ, ನಿಮಗೂ ಕೂಡ ಒಂದು ಸಮಯವಿದೆ. If you are praying for something, ನೀವು ಯಾವುದಾದರೂ ವಿಚಾರಕ್ಕೋಸ್ಕರ ಪ್ರಾರ್ಥನೆ today ಮಾಡುತ್ತೀರಾ, God is speaking to you. ದೇವರು ಇವತ್ತಿನ ದಿವಸ ಒಂದು ಮಾತನ್ನು ಮಾತನಾಡುತ್ತಿದ್ದಾನೆ. You have a hope. ನಿಮಗೆ ನಿರೀಕ್ಷೆ ಇದೆ. Your hope will never be cut off. ನಿಮ್ಮ ನಿರೀಕ್ಷೆ ಎಂದಿಗೂ ಕೂಡ ನಿರರ್ಥಕವಾಗುವುದಿಲ್ಲ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. If you look in the Bible, ನೀವು ಸತ್ಯವೇದದಲ್ಲಿ ನೋಡುವುದಾದರೆ there are many
donkeys mentioned in the Bible. ಸತ್ಯವೇದದಲ್ಲಿ ಅನೇಕ ಕತ್ತೆಗಳನ್ನ ಸತ್ಯವೇದದಲ್ಲಿ ಬರೆಯಲ್ಪಟ್ಟವು. You know that Bilam has a donkey. ಬಿಳಾಮನಿಗೆ ಒಂದು ಕತ್ತೆ ಇತ್ತು. You know, to which God gave the ability to speak. ದೇವರು ಮಾತನಾಡುವುದಕ್ಕೆ ಒಂದು ಶಕ್ತಿ ಆ ಕತ್ತೆಗೆ ಕೊಟ್ಟನು. Abigail had a donkey. ಅಬಿಗೇಲನಿಗೆ ಒಂದು ಕತ್ತೆ ಇತ್ತು. The Bible says she was beautiful and she was wise lady. ಆಕೆ ಒಂದು ಸೌಂದರ್ಯವತಿ ಮತ್ತು ಜ್ಞಾನವಂತ ಒಬ್ಬ ಸ್ತ್ರೀ ಆಗಿದ್ದಳು. You know, the prophets had the donkeys. ಪ್ರವಾದಿಗಳಿಗೂ ಕೂಡ ಕತ್ತೆ ಇತ್ತು. But there is one donkey mentioned in Matthew chapter 21. ಆದರೆ ಸತ್ಯವೇದದಲ್ಲಿ ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಬರೆದಿರುವಂತಹ ಒಂದು ಕತ್ತೆಯ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. Today I am going to speak about this donkey. ಇವತ್ತಿನ ದಿವಸ ಆ ಕತ್ತೆಯ ವಿಚಾರವಾಗಿ ನಾನು ಮಾತನಾಡಲಿಕ್ಕೆ ಹೋಗ್ತಾ ಇದ್ದೇನೆ. You read in the Bible. ನೀವು ಸತ್ಯವೇದದಲ್ಲಿ ಓದುವುದಾದರೆ In Matthew chapter 21. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ There are two donkeys. ಎರಡು ಕತ್ತೆಗಳಿದ್ದಾವೆ. One is the female, the mother donkey. ಒಂದು ಹೆಣ್ಣು ಕತ್ತೆ ಅದು ತಾಯಿಯಾಗಿದೆ. And it's colt. ಅದೇ ರೀತಿಯಲ್ಲಿ ಆ ಒಂದು ಕತ್ತೆಯ ಮರಿಯನ್ನು ನಾವು ನೋಡ್ತಾ What is ಇದ್ದೇವೆ. so different? What's special about these two donkeys? ಈ ಎರಡು ಕತ್ತೆಗಳ ವಿಚಾರ ಏನು ವಿಶೇಷ? No, there are many donkeys in the Bible. ಸತ್ಯವೇದದಲ್ಲಿ ಅನೇಕ ಕತ್ತೆಗಳಿದ್ದಾವೆ. There were many donkeys in Jerusalem. ಯೆರೂಸಲೇಮ್ ಪಟ್ಟಣದಲ್ಲಿ ಅನೇಕ There ಕತ್ತೆಗಳಿದ್ದವು. were many donkeys in all Israel. ಇಸ್ರೇಲ್ ದೇಶದಲ್ಲಿ ಅನೇಕ But ಕತ್ತೆಗಳಿದ್ದವು. what was so special about these two donkeys? ಆದರೆ ಈ ಎರಡು ಕತ್ತೆಗಳ ವಿಚಾರ ವಿಶೇಷ ಏನು? The Bible says ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. these two donkeys, ಈ ಎರಡು ಕತ್ತೆಗಳು they were tied up. ಅವರು ಕಟ್ಟಲ್ಪಟ್ಟಿದ್ದವು. Hallelujah. Hallelujah. Praise the Lord. ಅದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. The other donkeys, ಬೇರೆ ಕತ್ತೆಗಳು they were not tied up. ಅವರು ಕಟ್ಟಲ್ಪಟ್ಟಿಲ್ಲ. Hallelujah. Hallelujah. What is so special about these two donkeys? ಈ ಎರಡು ಕತ್ತೆಗಳ ವಿಚಾರ ವಿಶೇಷ ಏನು? You know, these two donkeys had the promise upon it. ಈ ಎರಡು ಕತ್ತೆಗಳ ಮೇಲೆ ದೇವರು ವಾಗ್ದಾನ ಇಟ್ಟಿದ್ದನು. Hallelujah. Hallelujah. About these two donkeys, ಈ ಎರಡು ಕತ್ತೆಗಳ they had ವಿಚಾರವಾಗಿ the prophecy upon it. ಆ ಒಂದು ಕತ್ತೆಗಳ ವಿಚಾರವಾಗಿ ಒಂದು ಪ್ರವಾದನೆ ಇತ್ತು. If you are listening to this message, ಈ ಸಮಯದಲ್ಲಿ ಸಂದೇಶವನ್ನ ಕೇಳ್ತಿರುವುದಾದರೆ today God is speaking to you. ದೇವರು ನಿಮ್ಮ ಜೊತೆ If ಮಾತನಾಡುತ್ತಿದ್ದಾನೆ. you carry the prophecy upon your life, ನಿಮ್ಮ ಜೀವನದ ಮೇಲೆ ನೀವು ಪ್ರವಾದನೆಯನ್ನು ಹೊತ್ತು ನಡೆಯೋದಾದರೆ, you carry the promise of God upon your life, ನಿಮ್ಮ ದೇವರ ವಾಗ್ದಾನವನ್ನು ನಿಮ್ಮ ಜೀವನದ ಮೇಲೆ ನೀವು ಹೊತ್ತು ನಡೆಯುವುದಾದರೆ, you carry the vision of God upon your life, ದೇವರ ದರ್ಶನವನ್ನು ನಿಮ್ಮ ಜೀವನದಲ್ಲಿ ಹೊತ್ತು ನಡೆಯುವುದಾದರೆ, you will be tied up. ನೀವು ಕಟ್ಟಲ್ಪಟ್ಟಿರಬಹುದು. But God says, ಆದರೆ ದೇವರು ಹೇಳ್ತಿದ್ದಾನೆ, the Lamb of God is going to come down. ಓ ಯಜ್ಞದ ಕುರಿಯಾದವರು ಇಳಿದು ಬರುತ್ತಾರೆ. He will come and untie you and tied up. ಆದರೂ ನಿಮ್ಮ ಎಲ್ಲ ಕಟ್ಟುಗಳನ್ನ ಬಿಚ್ಚುವಾತರಾಗಿದ್ದಾರೆ. Hallelujah. Hallelujah. Jesus doesn't need the untied donkeys today. ಯೇಸು ಕ್ರಿಸ್ತನಿಗೆ ಇವತ್ತಿನ ದಿವಸ ಕಟ್ಟಲ್ಪಡದಂತ ಕತ್ತಗಳನ್ನು ಹುಡುಕುತ್ತಾ ಇಲ್ಲ. God is looking for the tied donkeys. ದೇವರು ಕಟ್ಟಲ್ಪಟ್ಟಂತ ಕತ್ತಗಳನ್ನು ಹುಡುಕುತ್ತಿದ್ದಾರೆ. If you are tied up, ಒಂದು ವೇಳೆ ನೀವು ಕಟ್ಟಲ್ಪಟ್ಟಿರುವುದಾದರೆ Jesus is going to redeem you. ಯೇಸು ಕ್ರಿಸ್ತನು ನಿಮ್ಮನ್ನು ವಿಮೋಚನೆಗೊಳಿಸುತ್ತಾರೆ. Hallelujah. 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 But the Bible says, ಸತ್ಯದ ರೀತಿಯಲ್ಲಿ ಹೇಳ್ತಾ if ಇದೆ. you read the Old Testament, ನೀವು ಹಳೆಯ ಒಡಂಬಡಿಕೆಯಲ್ಲಿ in ನೋಡುವುದಾದರೆ Exodus chapter 13 verse number 13, ವಿಮೋಚನ ಕಾಂಡ 13ನೇ ಅಧ್ಯಾಯ 13ನೇ ವಚನ it talks about the donkey. ಅಲ್ಲಿ ಕತ್ತೆ ವಿಚಾರವಾಗಿ ಮಾತನಾಡಲ್ಪಟ್ಟಿದೆ. If anyone wants to redeem the donkey, ಆ ಕತ್ತೆಯನ್ನ ವಿಮೋಚನೆಗೊಳಿಸಬೇಕು ಅಥವಾ ಬಿಡಿಸಿಕೊಳ್ಳಬೇಕಾದರೆ the Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. the lamb should be taken in that place. ಓ ಕುರಿ ಮರಿಯನ್ನ ಆ ಸ್ಥಳದಲ್ಲಿ ಕೊಡಬೇಕಾಗಿದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ But ಸ್ತೋತ್ರವಾಗಲಿ. everyone understood this. ಎಲ್ಲರಿಗೂ ಅರ್ಥವಾಗಲಿಲ್ಲ ಅನಿಸುತ್ತೆ. To redeem the donkey, ಓ ಕತ್ತೆಯನ್ನ ಬಿಡಿಸೋದಾದರೆ in that place a lamb had to be died. ಆ ಸ್ಥಳದಲ್ಲಿ ಒಂದು ಕತ್ತೆ ಒಂದು ಕುರಿ ಮರಿ ಸಾಯಬೇಕಾಗಿ ಕುರಿ ಮರಿ ಬದಲಿಗೆ ಕೊಡಬೇಕಾಗಿದೆ. That is happening in Matthew chapter 21. ಅದನ್ನೇ ಮತ್ತಾಯನ ಸುವಾರ್ತೆ
ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Women of God. ದೇವ ಸ್ತ್ರೀಯರೇ, No, we are the children of God. ಇವತ್ತಿನ ದಿವಸ ನಾವು ದೇವರ ಮಕ್ಕಳಾಗಿದ್ದೇವೆ. You know the Bible says ಸತ್ಯವೇದ ಏನು we ಹೇಳ್ತಾರೆ ಅನ್ನೋದನ್ನ ನಾವು should be ಕಲಿತುಕೊಳ್ಳಬೇಕು. the blessings. ನಾವು ಆಶೀರ್ವಾದ ನಿಧಿಯಾಗಿರಬೇಕು. Hallelujah. We Hallelujah. should be blessing for our family. ನಮ್ಮ ಕುಟುಂಬಕ್ಕೋಸ್ಕರ We should be ಆಶೀರ್ವಾದವಾಗಿರಬೇಕು. a blessing to our ministry. ನಮ್ಮ ಸೇವೆಗೋಸ್ಕರ ನಾವು We should be ಆಶೀರ್ವಾದವಾಗಿರಬೇಕು. a blessing to our husband. ನಮ್ಮ ಗಂಡನಿಗೋಸ್ಕರ ನಾವು We should ಆಶೀರ್ವಾದವಾಗಿರಬೇಕು. be a blessing to our children. ನಮ್ಮ ಮಕ್ಕಳಿಗೋಸ್ಕರ ನಾವು We ಆಶೀರ್ವಾದವಾಗಿರಬೇಕು. should be a blessing rain. ನಾವು ಆಶೀರ್ವಾದದ ಮಳೆಯಾಗಿರಬೇಕು. There are two kinds of rain. ಎರಡು ರೀತಿಯ ಮಳೆ ಇದೆ. One rain, ಒಂದು ಮಳೆ it will be good to the land to become fruitful. ಒಂದು ನೆಲವನ್ನ ಫಲವತ್ತಾಗಿ ಬೆಳೆ ಕೊಡುವಂತೆ ಮಾಡುವಂತ ಒಂದು ಮಳೆ ಇದೆ. There is another rain ಇನ್ನೊಂದು ಮಳೆ ಇದೆ. which destroys the fruits. ಆ ಮಳೆ ಆ ಒಂದು ಫಲಗಳನ್ನ ನಾಶ ಮಾಡುವಂತ ಮಳೆಯಾಗಿದೆ. Are you understanding this? ನಿಮಗೆ ಅರ್ಥವಾಗ್ತಾ ಇದೆ? There are two kinds of rain. ಎರಡು ರೀತಿಯ ಮಳೆ ಇದೆ. One rain, ಒಂದು ಮಳೆ it will make the land to become fruitful. ಆ ಮಳೆ ನೆಲವನ್ನ ಫಲವತ್ತಾಗಿಸಿ ಅದು ಫಲ ಕೊಡುವಂತೆ ಮಾಡುತ್ತದೆ. There is another rain ಇನ್ನೊಂದು ಮಳೆ ಇದೆ. that is annoying rain. ಅದು ಒಂದು ತೊಂದರೆ ಕೊಡುವಂತ ಮಳೆಯಾಗಿದೆ. That is a destroying rain. ಅದು ನಾಶನವನ್ನ ತರುವಂತ We ಮಳೆಯಾಗಿದೆ. shouldn't be a destroying rain. ನಾವು ನಾಶನವನ್ನ ತರುವಂತ ಮಳೆಯಾಗಿರಬಾರದು. The Bible says ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ. quarrelsome wife, ಒಂದು ಜಗಳವಾಡುವಂತ ಒಂದು ಹೆಂಡತಿ she is an annoying constant dripping in the rainy day. ಹಾಗೆ ತೊಂದರೆ ಕೊಡುವಂತ ಒಂದು ಮಳೆಯ ರೀತಿಯಲ್ಲಿ ಇದ್ದಾಳೆ. Where do you read this? ಇದನ್ನ ನೀವು ಎಲ್ಲಿ ಓದುತ್ತೀರಿ? You open your Bibles to Proverbs chapter 27. ನೀವು ಜ್ಞಾನೋಕ್ತಿ 27ನೇ ಅಧ್ಯಾಯ What's number 15? 15ನೇ ವಚನ. What the Bible says? ಸತ್ಯವೇದ ಏನೇನು ಹೇಳ್ತಾ A ಇದೆ? quarrelsome wife is as annoying as a constant dripping on a rainy day. ದೊಡ್ಡ ಮಳೆಯ ದಿನದಲ್ಲಿ ದೊಡ್ಡದನ್ನೇ ದೊಡ್ಡಿಕ್ಕುವ ಹನಿ, ತಂಟೆ ಮಾಡುವ ಹೆಂಡತಿ ಎರಡೂ ಒಂದೇ. We shouldn't be a quarrelsome wives. ನಾವು ಜಗಳವಾಡುವಂತ We ಹೆಂಡತಿಯರಾಗಿರಬಾರದು. should become a quarrelsome daughters. ನಾವು ಜಗಳವಾಡುವಂತ ಹೆಣ್ಣು We ಮಕ್ಕಳಾಗಿರಬಾರದು. should be a blessing rain. ನಾವು ಆಶೀರ್ವಾದಿಸಲ್ಪಟ್ಟಂತ ಮಳೆಯಾಗಿರಬೇಕು. Hallelujah. Hallelujah. What does the Bible calls us? ಸತ್ಯವೇದ ನಮ್ಮನ್ನು ಏನನ್ನ ಕರೀತಾ ಇದೆ? We are the daughters of Sarah. ನಾವು ಸಾರಳ ಕುಮಾರ್ತೆಯರು ಎಂದು You ಕರೆಯಲ್ಪಡುತ್ತಾರೆ. are the daughters of Sarah. ನೀವೆಲ್ಲರೂ ಕೂಡ ಸಾರಳ ಕುಮಾರ್ತೆಯರಾಗಿದ್ದೀರಿ. You read 1 Peter chapter 3 verse number 6. ಮೊದಲನೇ ಪೇತ್ರ 3ನೇ ಅಧ್ಯಾಯ 6ನೇ ವಚನವನ್ನು ನೀವು The ಓದಿದಾದರೆ Bible says ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. Peter is writing with the inspiration of the Holy Spirit. ಪೇತ್ರನು ಪವಿತ್ರಾತ್ಮ ಪ್ರೇರೇಪಿತನಾಗಿ ಈ ರೀತಿಯಲ್ಲಿ ಬರೆಯುತ್ತಿದ್ದಾನೆ. You are the daughters of Sarah. ನೀವು ಸಾರಳ ಕುಮಾರ್ತೆಯರಾಗಿದ್ದೀರಲ್ಲ. Peter has seen so many women. ಪೇತ್ರನು ಅನೇಕ ಸ್ತ್ರೀಯರ ಆತನ ಜೀವಿತದಲ್ಲಿ ನೋಡಿರಬಹುದು. He has seen the Mother Mary, who is the mother of Jesus Christ. ಅವನು ಯೇಸುವಿನ ತಾಯಿಯಾದ ಶಾರೀರಿಕ ತಾಯಿಯಾದ ಮರಿಯಳನ್ನು ನೋಡಿದ್ದಾನೆ. Peter has seen Mary Magdalene. ಮರಿಯ ಮಗ್ದಳದ ಮರಿಯಳನ್ನು ನೋಡಿದ್ದಾನೆ. Peter has seen Martha. ಪೇತ್ರನು ಮಾರ್ತಳನ್ನು ನೋಡಿದ್ದಾನೆ. Peter has seen so many other women. ಪೇತ್ರನು ಇನ್ನೂ ಅನೇಕ ಸ್ತ್ರೀಯರನ್ನು ನೋಡಿದ್ದಾನೆ. He has read of the Old Testament women. ಆಗ ಹಳೆಯ ಒಡಂಬಡಿಕೆಯಲ್ಲಿ ಇದ್ದಂತಹ ಸ್ತ್ರೀಯರ ಬಗ್ಗೆ ಆತನು ಓದಿದ್ದಾನೆ. But now he is writing ಆದರೆ ಈಗ ಆತನು ಬರೆಯುತ್ತಿದ್ದಾನೆ. with the inspiration of the Holy Spirit. ಪರಿಶುದ್ಧಾತ್ಮನ ಪ್ರೇರೇಪಣೆಯಲ್ಲಿ ಆತನು You ಬರೆಯುತ್ತಿದ್ದಾನೆ. are the daughters of Sarah. ನೀವು ಸಾರಳ We ಕುಮಾರ್ತೆಯರಾಗಿದ್ದೀರಲ್ಲ. are not the daughters of Eve. ನಾವು ಅವಳ ಕುಮಾರ್ತೆಯರಲ್ಲ. We are not the daughters of Hagar. ನಾವು ಹಾಗರಳ ಕುಮಾರ್ತೆಯರಲ್ಲ. We are not the daughters of Rachel. ನಾವು ರಾಹೇಲಳ ಕುಮಾರ್ತೆಯರಲ್ಲ. We are not the daughters of Jezebel. ನಾವು ಜೆಸೆಬೆಲಳ ಕುಮಾರ್ತೆಯರಲ್ಲ. We are not the daughters of Lot's wife. ನಾವು ಲೋಟನ ಹೆಂಡತಿಯ ಕುಮಾರ್ತೆಯರಲ್ಲ. We are not the daughters of Job's wife. ನಾವು ಯೋಬನ ಹೆಂಡತಿಯ ಕುಮಾರ್ತೆಯರಲ್ಲ. So many women in the Bible. ಸತ್ಯದಲ್ಲಿ ಅನೇಕ ಸ್ತ್ರೀಯರಿದ್ದಾರೆ. The Bible talks about Job's wife. ಸತ್ಯದಲ್ಲಿ ಯೋಬನ ಹೆಂಡತಿಯ ಬಗ್ಗೆ ಮಾತನಾಡುತ್ತದೆ. She opens her mouth. ಆಕೆ ಆ ಬಾಯನ್ನು ತೆರೆಯುತ್ತಾಳೆ. She talks only foolish things. ಆಕೆ ಮೂರ್ಖ ವಿಚಾರಗಳನ್ನ ಯೋಬನ ಜೊತೆ ಮಾತನಾಡುತ್ತಾಳೆ. So many women like this. ಅದೇ ರೀತಿಯ ಹೆಣ್ಣು ಮಕ್ಕಳಲ್ಲಿದ್ದಾರೆ. They open their mouth. ಅವರ ಬಾಯನ್ನು ತೆರೆಯುವುದಾದರೆ They speak only foolish things. ಅವರ ಮೂರ್ಖ ವಿಚಾರಗಳನ್ನು The Bible ಮಾತನಾಡುತ್ತಾರೆ. talks about Rachel. ಸತ್ಯವೇದವು ರಾಹೇಲಳ ವಿಚಾರವಾಗಿ ಮಾತನಾಡುತ್ತದೆ. She was hiding a father's idol within herself. ಆಕೆ ತಂದೆಯ ವಿಗ್ರಹವನ್ನು ತನ್ನ ಒಂದು ಇದರಲ್ಲಿ ತನ್ನ ಮನೆ ಗುಡಾರದಲ್ಲಿ ಬಚ್ಚಿಟ್ಟಿದ್ದಳು. Husband is a divine person. ಆ ಒಂದು ಗಂಡನು ಅದು ದೈವಿಕವಾದ ಮನುಷ್ಯನಾಗಿದ್ದಾನೆ. Jacob was a divine person. ಯಾಕೋಬನು ಒಬ್ಬ ದೈವಿಕವಾದ But ಮನುಷ್ಯನಾಗಿದ್ದಾನೆ. the beautiful wife Rachel, ಹಾಗೆ ಆದರೆ ಸೌಂದರ್ಯವತಿಯಾದ ಹೆಂಡತಿಯಾದ ರಾಹೇಲಳು she was hiding father's idol
ನೀವು ಸಾರಳ ಕುಮಾರ್ತೆಯರಾಗಿದ್ದೀರಿ. Hallelujah. Hallelujah. We are not the daughters of Eve. ನಾವು ಅವಳ ಕುಮಾರ್ತೆಯರಲ್ಲ. What was the nature of Eve? ಅವಳಲ್ಲಿ ಸ್ವಭಾವ What ಏನಾಗಿದೆ? was her attitude? ಆಕೆಯ ಒಂದು ಸ್ವಭಾವ If you ಏನಾಗಿದೆ? read Genesis chapter 3, you can learn about and study about Eve. ಆದಿಕಾಂಡ 3ನೇ ಅಧ್ಯಾಯವನ್ನು ನೀವು ಓದುವುದಾದರೆ ನೀವು ಅವಳ ವಿಚಾರವಾಗಿ ಧ್ಯಾನ ಮಾಡಬಹುದು. She was deceived by the serpent. ಆಕೆ ಹಾವಿನ ಮಾತುಗಳಿಂದ ಆಕೆ ಅಲ್ಲಿ ವಂಚನೆಗೊಳಗಾದಳೆಂದು ನಾವು She ನೋಡ್ತಾ ಇದ್ದೇವೆ. listened to the voice of serpent. ಆಕೆ ಹಾವಿನ ಮಾತನ್ನ ಕೇಳಿಸಿಕೊಂಡಳೆಂದು ನಾವು ನೋಡ್ತಾ Women, ಇದ್ದೇವೆ. whose voice are you listening today? ಓ ಸ್ತ್ರೀಯರೇ, ನೀವು ಯಾರ ಮಾತನ್ನ ಕೇಳುತ್ತಿದ್ದೀರಿ? To men and women to whose voice you are listening ಓ today. ಯವನಸ್ಥರೇ, ಯಾರ ಮಾತನ್ನು ನೀವು ಕೇಳಿಸಿಕೊಳ್ಳುತ್ತಿದ್ದೀರಿ? God will also speak. ದೇವರು ನಿಮ್ಮ ಜೊತೆ ಮಾತನಾಡುತ್ತಾನೆ. Even devil will also speak. ಸೈತಾನನ ಜೊತೆ ನಿಮ್ಮ ಜೊತೆ ಮಾತನಾಡುತ್ತಾನೆ. If not directly devil can come and stand before you and he will speak. ಸೈತಾನನು ನೇರವಾಗಿ ನಿಮ್ಮ ಮುಂದೆ ಬಂದು ಪ್ರತ್ಯಕ್ಷನಾಗಿ ಬಂದು ಮಾತನಾಡಲಿಕ್ಕೆ He ಬರುವುದಿಲ್ಲ. can use people. ಆತನು ಜನರನ್ನು He ಉಪಯೋಗಿಸುತ್ತಾನೆ. can speak through thoughts. ಆತನು ಆಲೋಚನೆಯ ಮುಖಾಂತರ ನಿಮ್ಮ ಜೊತೆ ಮಾತನಾಡುತ್ತಾನೆ. You shouldn't be deceived. ನೀವು ಯಾವುದೇ ಕಾರಣಕ್ಕೂ ವಂಚನೆಗೊಳಗಾಗಬಾರದು. You should listen to the voice of God. ದೇವರ ಸ್ವರವನ್ನ ಕೇಳುವವರಾಗಿರಬೇಕು. Hallelujah. Hallelujah. The Bible says, ಸತ್ಯವೇದ ರೀತಿಯಲ್ಲಿ you ಹೇಳ್ತಾರೆ. know, Eve was alone when serpent came to her. ಅವಳು ಒಂಟಿಯಾಗಿರುವಾಗ ಆ ಒಂದು ಸರ್ಪವು ಆಕೆ ಬಳಿಗೆ ಬರುವಾಗ ಅವಳು ಒಂಟಿಯಾಗಿದ್ದಳು. Church, if you are listening to this, ಸರಿ, ಈ ಸಮಯದಲ್ಲಿ ನೀವು ನನ್ನ ಮಾತನ್ನು ಕೇಳುತ್ತಿರುವುದಾದರೆ when you are alone, ನೀವು ಯಾವಾಗ ಒಂಟಿಯಾಗಿರುತ್ತೀರೋ it's too dangerous. ಅದು ಬಹಳ ಒಂದು ಅಪಾಯದ ಸಂಗತಿ ಆಗಿದೆ. What you are doing when you are alone? ನೀವು ಒಂಟಿಯಾಗಿರುವಾಗ ಏನನ್ನು ಮಾಡುತ್ತೀರಿ? What are your thoughts when you are alone? ನೀವು ಒಂಟಿಯಾಗಿರುವಾಗ ಯಾವ ಆಲೋಚನೆ ನಿಮಗೆ ಬರುತ್ತದೆ? When you have your phones with your hand when you are alone. ನೀವು ಒಂಟಿಯಾಗಿರುವಾಗ ನಿಮ್ಮ ಕೈಯಲ್ಲಿರುವಂತಹ ಫೋನ್ ಅಲ್ಲಿ ನೀವು ಏನನ್ನು ನೋಡುತ್ತೀರಿ? All the things you are watching. ನೀವು ಏನನ್ನ ನೋಡುತ್ತಿದ್ದೀರಿ? All your old relationships. ನಿಮ್ಮ ಹಳೆಯ ಒಂದು The ಸಂಬಂಧಗಳೇನಿದಾವೆ Bible says, ಅದೇ ರೀತಿಯಲ್ಲಿ ಹೇಳ್ತಾ ಇದೆ. when Potiphar's wife was alone, ಪೋಟಿಫರನ ಹೆಂಡತಿ ಒಬ್ಬಂಟಿಗಳಾಗಿದ್ದಾಗ she lusted after Joseph. ಆಕೆ ಯೋಸೇಫನನ್ನು ನೋಡಿ ಕಾಮಾಭಿಲಾಷೆಗೊಳಗಾದಳು. You know, when Bathsheba was alone, ಯೋಸೇಫ ಯಾವಾಗ ಒಂಟಿಯಾಗಿದ್ದಳು? she was called by David. ಆ ದಾವೀದನಿಂದ ಕರೆಯಲ್ಪಟ್ಟನೆಂದು ನಾವು ನೋಡ್ತಾ Whenever you ಇದ್ದೇವೆ. are alone, ನೀವು ಯಾವಾಗ ಒಂಟಿಯಾಗಿರುತ್ತೀರೋ you should be careful. ನೀವು ಬಹಳ ಎಚ್ಚರದಿಂದ ಇರಬೇಕು. Church, let me tell you this. ಸಭೆ ಒಂದು ವಿಚಾರವನ್ನು ನಿಮಗೆ ಹೇಳುತ್ತೇನೆ. In the morning, I begin with prayer. ಮುಂಜಾವಿನಲ್ಲಿ ನನ್ನ ಪ್ರಾರ್ಥನೆಯೊಂದಿಗೆ ನಾನು ದಿನವನ್ನು 6 ಪ್ರಾರಂಭಿಸುತ್ತೇನೆ. a.m. I begin with prayer. 6 ಗಂಟೆಗೆ ನನ್ನ ಪ್ರಾರ್ಥನೆ ಪ್ರಾರಂಭವಾಗುತ್ತದೆ. Until I go to my bed in the night, ನಾನು ರಾತ್ರಿ ನಿದ್ದೆಗೆ ಹೋಗುವ ತನಕ I will be in prayer. ನಾನು ಪ್ರಾರ್ಥನೆಯಲ್ಲೇ ಇರುತ್ತೇನೆ. Hallelujah. Hallelujah. That doesn't work anymore. ಅದರ ಅರ್ಥ ನಾನು ಕೆಲಸವೇ ಮಾಡೋದಿಲ್ಲ ಎಂದು ಅರ್ಥವಲ್ಲ. Even when I am working, ನಾನು ಕೆಲಸ ಮಾಡುವಾಗಲೂ I will be praising God. ನಾನು ದೇವರನ್ನ ಸ್ತೋತ್ರನೇ I ಮಾಡುತ್ತಿರುತ್ತೇನೆ. will be meditating on the word of God. ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಿರುತ್ತೇನೆ. Sometimes my husband sees me. ಕೆಲವು ಬಾರಿ ನನ್ನ ಗಂಡ ಈ ರೀತಿ ನನ್ನ ನೋಡುತ್ತಾರೆ. Why are you speaking like this? ಯಾಕೆ ನೀವು ಈ ರೀತಿಯಲ್ಲಿ What is ಮಾತನಾಡ್ತೀಯ? his actions? ಈ ರೀತಿ ಆಕ್ಷನ್ ನೀನು ಯಾಕೆ ಮಾಡ್ತೀಯ? He doesn't understand. ಆತನಿಗೆ ನನ್ನ I ಅರ್ಥ ಆಗಲ್ಲ. will be meditating on the word of ನಾನು God. ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಿರುತ್ತೇನೆ. I will receive the revelations from the Holy Spirit. ಪರಿಶುದ್ಧ ಆತ್ಮನಿಂದ ನಾನು ಪ್ರಕಟಣೆಗಳನ್ನು There ಹೊಂದಿಕೊಳ್ಳುತ್ತಿರುತ್ತೇನೆ. are many pastors' wives here. ಇಲ್ಲಿ ಅನೇಕ ಸೇವಕರ ಹೆಂಡತಿಯರಿದ್ದೀರಿ. To build your ministry, ನಿಮ್ಮ ಸೇವೆಯನ್ನ ನೀವು you ಕಟ್ಟುವುದಕ್ಕೋಸ್ಕರವಾಗಿ should be connected with the Holy Spirit. ನೀವು ಪರಿಶುದ್ಧಾತ್ಮನ ಜೊತೆ ನೀವು ಅನ್ಯೋನ್ಯತೆಯಲ್ಲಿರಬೇಕು. When you are alone, ಯಾವಾಗ ನೀವು ಒಬ್ಬಂಟಿಗರಾಗಿರುತ್ತೀರೋ connected with the Holy ನೀವು Spirit, ಪರಿಶುದ್ಧಾತ್ಮನ ಜೊತೆ ಅನ್ಯೋನ್ಯತೆಯಲ್ಲಿರ್ರಿ. praying and praising God. ಪ್ರಾರ್ಥನೆ ಮಾಡುತ್ತಾ ಸ್ತೋತ್ರ ಮಾಡುತ್ತಾ ಇರ್ರಿ. You are the daughters of Sarah. ನೀವು ಸಾರಳ ಕುಮಾರ್ತೆಯರಲ್ಲ, You are not the daughters of Eve. ಅವಳ ಕುಮಾರ್ತೆಯರಲ್ಲ, The daughters of Sarah. ನೀವು ಸಾರಳ ಕುಮಾರ್ತೆಯರಾಗಿದ್ದೀರಿ. You are the daughters of Hagar. ಹಾಗರಳ ಕುಮಾರ್ತೆಯರಲ್ಲ. What is the nature of Hagar? ಹಾಗರಳ ಸ್ವಭಾವ ಏನು? What was her attitude? ಆಕೆಯ ಸ್ವಭಾವ ಏನು? What was her background? ಆಕೆಯ ಹಿನ್ನೆಲೆ ಏನು? She was a servant. ಆಕೆ ಒಬ್ಬ ಸೇವಕಿಯಾಗಿದ್ದಾಳೆ. The Bible says she was a servant. ಸತ್ಯದಲ್ಲಿ ಆಕೆ ಒಬ್ಬ ಸೇವಕಿ ಎಂದು ಹೇಳುತ್ತದೆ. You know, from the low levels, ಆಕೆ ಕೀಳು ಮಟ್ಟದಿಂದ God brought her to a great position. ದೇವರು ಆಕೆ ಒಂದು ಶ್ರೇಷ್ಠ ಮಟ್ಟಕ್ಕೆ ತೆಗೆದುಕೊಂಡು ಬಂದನು. You know, what was her attitude when she was receiving the blessing? ಆಕೆ ಯಾವಾಗ ಆಶೀರ್ವಾದವನ್ನು ಹೊಂದಿದಳು ಆವಾಗ ಆಕೆಯ ಸ್ವಭಾವ ಹೇಗಿತ್ತು? The Bible says ಸತ್ಯದ ರೀತಿಯಲ್ಲಿ ಹೇಳ್ತಾ ಇದೆ. she became to know that she got pregnant. ಆಕೆ ಯಾವಾಗ ಗರ್ಭವತಿ ಆದಳಿಂದ ಆಕೆಗೆ ಗೊತ್ತಾಯಿತು. The Bible says ಸತ್ಯದ ರೀತಿಯಲ್ಲಿ ಹೇಳ್ತಾ she ಇದೆ. began to despise her mistress Sarah. ಆಕೆ ತನ್ನ ಯಜಮಾನಿಯನ್ನು ಅವಿಧೇಯತೆಯಾಗಿ ನಡೆಯುವುದಕ್ಕೆ Still ಪ್ರಾರಂಭಿಸಿದಳು. the blessing was not coming into her hand. ಆಕೆ ಕೈಯಲ್ಲಿ ಇನ್ನೂ ಕೂಡ ಆಶೀರ್ವಾದ ಬಂದಿಲ್ಲ. Still she just prayed
pregnant. ಕೇವಲ But her ಗರ್ಭವತಿಯಾಗಿದ್ದಾಳೆ, attitude changed. ಆಕೆ ಸ್ವಭಾವ ಬದಲಾವಣೆ. There are so many people like this. ಅನೇಕ ಜನರು ಈ ರೀತಿಯಲ್ಲಿ ಇದ್ದೀರಿ. Just you have got the promise from God. You ದೇವರಿಂದ ವಾಗ್ದಾನ ಮಾತ್ರ ನಿಮ್ಮ ಕೈಗೆ ಸಿಕ್ಕಿದೆ. have not yet received their blessing. ಆದರೆ ನೀವು ಆಗಲೇ ನೀವು ದೇವರ ಆಶೀರ್ವಾದವನ್ನು ಹೊಂದಿಲ್ಲ. Your attitude is changed. ಒಂದು ಸ್ವಭಾವ ಬದಲಾವಣೆಯಾಗಿದೆ. I had a friend. ನನಗೊಬ್ಬ ಸ್ನೇಹಿತೆ ಇದ್ದಳು. She was very beautiful. ಆಕೆ ಬಹಳ ಸೌಂದರ್ಯವತಿಯಾಗಿದ್ದಳು. Very beautiful. ಬಹಳ She was my friend. ಆಕೆ ನನ್ನ ಸ್ನೇಹಿತೆ During ಆಗಿದ್ದಳು. our college days, ನನ್ನ ಕಾಲೇಜ್ ದಿನಗಳಲ್ಲಿ she got a very good marriage proposal. ಒಳ್ಳೆಯ ಒಂದು ಕಡೆ ಅವಳಿಗೆ ಮದುವೆ ಆಯಿತು. She got a marriage proposal. ಮದುವೆಯ ಒಂದು ನಿವೇದನೆ ಆಕೆ ಮುಂದೆ ಬಂತು. She was very beautiful. ಆಕೆ ಬಹಳ And ಸೌಂದರ್ಯವತಿಯಾಗಿದ್ದಳು. that family, the boy's family, was a very rich family. ಆ ಒಂದು ಹುಡುಗನ ಕುಟುಂಬ ಬಹಳ ಐಶ್ವರ್ಯವಂತ ಕುಟುಂಬವಾಗಿತ್ತು. Because of my friend's beauty. ಯಾಕಂದ್ರೆ ನನ್ನ ಸ್ನೇಹಿತೆಯ ಒಂದು ಸೌಂದರ್ಯದ ನಿಮಿತ್ತವಾಗಿ The rich family, so much they liked her. ಆ ಒಂದು ಒಳ್ಳೆಯ ಕುಟುಂಬ, ಐಶ್ವರ್ಯದ ಕುಟುಂಬ ಆಕೆಯನ್ನು ಒಪ್ಪಿಕೊಂಡಿತ್ತು. When the engagement was done, ಎಂಗೇಜ್ಮೆಂಟ್ ಕೂಡ ಆಯಿತು. but my friend's attitude changed. ಆದ್ರೆ ನನ್ನ ಸ್ನೇಹಿತೆಯ ವರ್ತನೆ ಬದಲಾಯಿತು. One day I told ಒಂದು her, ದಿವಸ ಆಕೆಗೆ ಈ ರೀತಿಯಲ್ಲಿ ಹೇಳಿದೆ, if you don't change your attitude, ನಿನ್ನ ಸ್ವಭಾವವನ್ನು ನೀನು ಬದಲಾಯಿಸದೆ why you ಹೋದರೆ are becoming pride like this? ನೀನು ಯಾಕೆ ಅಹಂಕಾರಿಯಾಗಿ ಮಾರ್ಪಡ್ತಾ ಇದೆಯಾ? She was a believer. ಆಕೆ ಒಬ್ಬ ವಿಶ್ವಾಸಿಯಾಗಿದ್ದಾಳೆ. She's a believer. ಈಗಲೂ ಕೂಡ ಆಕೆ ವಿಶ್ವಾಸಿಯಾಗಿದ್ದಾಳೆ. Lord, your attitude is changing. ನಿನ್ನ ಸ್ವಭಾವ ಬದಲಾವಣೆ ಆಗ್ತಾ ಇದೆ. If you don't change your attitude, ನಿನ್ನ ಸ್ವಭಾವವನ್ನು ವರ್ತನೆಯನ್ನು ಬದಲಾವಣೆ ಮಾಡದೆ ಹೋದರೆ you might lose this rich blessing. ಈ ಒಂದು ಐಶ್ವರ್ಯದಿಂದ ಕೂಡಿದಂತ ದೇವರ ಆಶೀರ್ವಾದವನ್ನು ನೀನು ಕಳೆದುಕೊಳ್ಳುತ್ತೀಯ. You might lose this marriage proposal. ಈ ಒಂದು ಮನೆ ಮದುವೆಯ ನಿವೇದನೆಯನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. Church, you should believe this. ಸಭೆಯನ್ನು ನೀನು ನಂಬುತ್ತಿರೋ ಇಲ್ಲವೋ? Just after 2 months, ಕೇವಲ 2 ತಿಂಗಳ ನಂತರ the marriage proposal got cancelled. ಆ ಒಂದು ಮದುವೆಯ ನಿವೇದನೆ ಮುರಿದು ಹೋಯ್ತು ಎಂದು ನಾವು ನೋಡ್ತೇವೆ. Why this happened? ಯಾಕೆ ಇದು ನಡೆಯಿತು? The boy's family, ಯಾಕಂದ್ರೆ ಹುಡುಗನ ಮನೆಯವರು they got to know the girl is very prideful. ಆ ಹುಡುಗಿ ಬಹಳ ಅಹಂಕಾರಿ ಎಂದು ಅವರಿಗೆ ಗೊತ್ತಾಯ್ತು. The Bible says, ಸತ್ಯದ ರೀತಿಯಲ್ಲಿ ಹೇಳ್ತಾ ಇದೆ, God hates the prideful, ದೇವರು ಅಹಂಕಾರಿಗಳನ್ನು but He gives ದ್ವೇಷಿಸುವವರಾಗಿದ್ದಾರೆ. grace to the humble. ಹಾಗೆ ಯಾರು ತಗ್ಗಿಸಿಕೊಳ್ಳುತ್ತಾರೋ, ದೀನ ಮನಸ್ಸುಳ್ಳವರಾಗಿದ್ದರು ಅವರಿಗೆ ಆತನು ಕೃಪೆ ತೋರಿಸುವಾತನಾಗಿದ್ದಾರೆ. The Bible calls you, ಸತ್ಯವೇದ ನಿಮ್ಮನ್ನು ಈ ರೀತಿಯಲ್ಲಿ you ಕರೆಯುತ್ತದೆ. are the daughters of Sarah. ನೀವು ಸಾರಳ ಕುಮಾರ್ತೆಯರಾಗಿದ್ದೀರಿ. You are not the daughters of Hagar. ನೀವು ಹಾಗರಳ ಕುಮಾರ್ತೆಯರಲ್ಲ. You are not the daughters of Eve. ನೀವು ಅವಳ ಕುಮಾರ್ತೆಯರಲ್ಲ. You are the daughters of Rachel. ನೀವು ರಾಯಳ ಕುಮಾರ್ತೆಯರಲ್ಲ. You want to build your family. ನಿಮ್ಮ ಕುಟುಂಬವನ್ನು ನೀವು ಕಟ್ಟಿಕೊಳ್ಳಬೇಕಾದರೆ, You want to build your ministry. ನಿಮ್ಮ ಸೇವೆಯನ್ನು ನೀವು You want to ಕಟ್ಟಿಕೊಳ್ಳಬೇಕಾದರೆ, build the kingdom of God. ದೇವರ ರಾಜ್ಯವನ್ನು ನೀವು ಕಟ್ಟಿಕೊಳ್ಳಬೇಕಾದರೆ You must have the attitude of Sarah. ನಿಮಗೆ ಸಾರಳ ಸ್ವಭಾವವಿರಬೇಕು. That is why the Bible calls ಅದಕ್ಕೋಸ್ಕರವಾಗಿ ಸತ್ಯವೇದ ನಿಮ್ಮನ್ನು ಈ ರೀತಿಯಲ್ಲಿ ಕರೆಯುತ್ತಾ ಇದೆ. Sarai. From now on you will be called Sarai. ಸಾರಾಳು 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 ಆಕೆ ಇನ್ನು ಮುಂದೆ ಆಕೆ ಸಾರಾಳೆಂದು You ಕರೆಯಲ್ಪಡುವುದಿಲ್ಲ. will be called Sarah, the mother of many nations. ಸಾರಾ ಎನ್ನುವಂತ ಹೆಸರಿಂದ ನೀನು ಕರೆಯಲ್ಪಡುತ್ತಿ, ನೀನು ಅನೇಕ ಜನಾಂಗಗಳಿಗೆ ತಾಯಿಯಾಗಿರುತ್ತೀಯ ಎಂದು ದೇವರು ಹೇಳಿದರು. Praise the Lord. Hallelujah. This is what the word is God is speaking to you. ಇದೇ ವಾಕ್ಯವನ್ನು ದೇವರು ನಿಮ್ಮ ಜೊತೆ You ಮಾತನಾಡುತ್ತಿದ್ದಾರೆ. are the daughters of Sarah. ನೀವು ಸಾರಳ ಕುಮಾರ್ತೆಯರಾಗಿದ್ದೀರಿ. This word in your heart. ನಿಮ್ಮ ಈ ವಾಕ್ಯವನ್ನು ನಿಮ್ಮ ಹೃದಯದೊಳಗೆ ಇಟ್ಟುಕೊಳ್ಳಿ. Any men and any women, ಯವನಸ್ಥರೇ ಯವನಸ್ಥಿಯರೇ, you choose your spouse. ನೀವು ಯಾವಾಗ ನೀವು ನಿಮ್ಮ ಸಂಗಾತಿಯನ್ನು ಆರಿಸಿಕೊಳ್ಳುತ್ತೀರೋ, Just don't go by their outward appearance. ಕೇವಲ ಹೊರಗಡೆಯ ತೋರಿಕೆಯನ್ನು ನೋಡಿ ನೀವು ಮುಂದೆ ಹೋಗಬೇಡ್ರಿ. See their inner beauty. ಅವರ ಒಂದು ಒಳಗಿನ ಒಂದು ಸೌಂದರ್ಯವನ್ನು ನೋಡ್ರಿ. How can you see their inner beauty? ಅವರ ಒಳಗಿನ ಸೌಂದರ್ಯವನ್ನು ಹೇಗೆ ನೋಡಲು ಸಾಧ್ಯ? When you pray, ನೀವು ಪ್ರಾರ್ಥನೆ ಮಾಡುವಾಗ God will show the things to you. ದೇವರು ನಿಮಗೆ ಒಳಗಿನ ವಿಚಾರವನ್ನು ತೋರಿಸಿಕೊಡುತ್ತಾನೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. God bless everyone according to this word of God. ದೇವರ ವಾಕ್ಯದ ಪ್ರಕಾರ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.